ನಿಜ ಹೇಳಬೇಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಬೇಕಂದ್ರೆ ಭಯ ಆಗ್ತದೆ. ಇದು ಸೇಫ್ ಆಗಿದೆಯೋ ಇಲ್ವೋ, ಅನ್ಸೇಫ್ ಇದ್ದರೆ ಎಲ್ಲಿ ಮಗುಗೆ ಏನಾದರೂ ಹಾರ್ಮ್ ಆಗ್ತದೇನೋ ಅಂತಂದು. ಆ್ಯಂಡ್ ಆಬ್ವಿಯಸ್ಲಿ ಇದು ಕರೆಕ್ಟೇ, ಈ ಥರ ಕನ್ಸರ್ನ್ ಇರಲೇಬೇಕಾಗಿರ್ತದೆ. ಬಟ್ ಸೇಫ್ ಮತ್ತು ಅನ್ಸೇಫ್ ಇರುವಂತಹ ಪ್ರಾಡಕ್ಟ್ಸ್ ಇಂಗ್ರೀಡಿಯೆಂಟ್ಸ್ ಯಾವುದು, ಅದನ್ನು ಹೆಂಗೆ ಚೆಕ್ ಮಾಡಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂತ ನನ್ನ ಲಾಸ್ಟ್ ವೀಡಿಯೋದಾಗ ನಾನು ಆಲ್ರೆಡಿ ಡೀಟೇಲಾಗಿ ಹೇಳಿದ್ದೀನಿ. ಸೊ ನೀವೇನಾದರೂ ಈ ಸೇಫ್ಟಿ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳತ್ತಿದ್ರಂದ್ರೆ ನನ್ನ ಲಾಸ್ಟ್ ವೀಡಿಯೋ ಚೆಕ್ ಮಾಡಿರಿ, ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ನನಗೂ ಕೂಡ ಈ ಥರ ಒಂದು ಕನ್ಸರ್ನ್ ಇತ್ತು. ಯಾವುದೋರೇ ಪ್ರಾಡಕ್ಟ್ ತಂದು ಅಪ್ಲೈ ಮಾಡಿ ಅಥವಾ ಹೊರಗಡೆ ಫೇಶಿಯಲ್ ಮಾಡ್ಕೊಂಡು ಬಂದು ಅವ್ರು ಯಾವುದೋ ಒಂದು ಕೆಮಿಕಲ್ ಇರುವಂಥದ್ದು ಪ್ರಾಡಕ್ಟ್ ಯೂಸ್ ಮಾಡಿ ನನ್ನ ಸ್ಕಿನ್ ಇನ್ನೂ ಖರಾಬಾಗಿ ಅಥವಾ ಏನಾದರೂ ಹಾರ್ಮ್ ಆಗಿಬಿಡ್ತದೇನೋ ಅಂತ ಎಲ್ಲ ಭಯ ಆಗ್ತಿತ್ತು. ಅದಕ್ಕೆ ನಾನು ಫಸ್ಟ್ ಪ್ರಿಫರ್ ಮಾಡಿದ್ದು ಆದಷ್ಟು ನ್ಯಾಚುರಲಿ ಸ್ಕಿನ್ ಕೇರ್ ಮಾಡಬೇಕು, ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋಯಿಂಗಾಗಿ ಕಾಣಿಸ್ಕೊಳಕ್ಕೆ ಟ್ರೈ ಮಾಡಬೇಕು ಅಂತ. ಸೊ ಅದಕ್ಕೇನು ನಾನೇನು ಸಪ್ರೇಟ್ ಟೈಮ್ ಮತ್ತು ಎಫರ್ಟು ಹಾಕಿಲ್ಲ. ದಿನನಿತ್ಯದಾಗೆ ನಾವು ಪ್ರೆಗ್ನೆನ್ಸಿ ಹೆಲ್ದಿಯಾಗಿ ಮಾಡಿಟ್ಕೊಳ್ಳೋಕೆ ಏನೇನು ಫಾಲೋ ಮಾಡ್ತೀವಲ್ಲ, ಸೊ ಅದೇ ಥರ ಸ್ಕಿನ್ನಲ್ಲೂ ಕೂಡ ಆ ಫ್ರೆಶ್ನೆಸ್ ಕಾಣಿಸೋ ಹಾಗೆ ಏನು ಮಾಡ್ಬೋದು, ಕಾನ್ಷಿಯಸ್ ಆಗಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಅಷ್ಟೇ. ಸೊ ನಾನು ಏನು ಮಾಡಿದೆ ಅಂತ ನಿಮ್ಗೆ ಹೇಳಿದ್ರೆ ನೀವು ಕೂಡ ಎಷ್ಟು ಈಸಿ ಅಂತ ಅಂತೀರಿ. ಏನಂದ್ರೆ ಆದಷ್ಟು ನಿಮ್ಮ ದೇಹ ಹೈಡ್ರೇಟೆಡ್ ಆಗಿಟ್ಕೊರಿ, ನೀರು ಚೆನ್ನಾಗಿ ಕುಡೀರಿ, ಇದು ಭಾಳ ಇಂಪಾರ್ಟೆಂಟ್. ಇದು ನಿಮ್ಮ ಪ್ರೆಗ್ನೆನ್ಸಿ ಸೇಫ್ ಆಗಿಡೋಕ್ಕೆ ಎಷ್ಟು ಹೆಲ್ಪ್ ಮಾಡ್ತದೆ. ಲೈಕ್ ಆಮ್ನಿಯೋಟಿಕ್ ಫ್ಲೂಯಿಡ್ ಎಲ್ಲ ಬ್ಯಾಲೆನ್ಸ್ ಆಗಿಡೋಕ್ಕೆ ಹೆಲ್ಪ್ ಮಾಡ್ತದೆ ನೀರು ಚೆನ್ನಾಗಿ ಕುಡಿದ್ರೆ. ಬ್ಲಡ್ ವಾಲ್ಯೂಮ್ ಅಲ್ಲಿ ಚೆನ್ನಾಗಿ ಇನ್ಕ್ರೀಸ್ ಆಗೋಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಾಗ್ತದೆ. ಇದಕ್ಕೆಲ್ಲ ಹೆಂಗೆ ಹೆಲ್ಪ್ ಮಾಡ್ತದೆ, ಅದೇರಷ್ಟು ಹೆಲ್ಪ್ ನಿಮ್ಮ ಸ್ಕಿನ್ ಚೆನ್ನಾಗಿ ಕಾಣಕ್ಕೂ ಈ ನೀರು ಚೆನ್ನಾಗಿ ಕುಡಿಯೋದು ಹೆಲ್ಪ್ ಮಾಡ್ತದೆ. ಹಾಗಾಗಿ ಏನಿಲ್ಲ ಅಂದರೂ ಒಂದು 2.5 to 3 ಲೀಟರ್ ನೀರು ಪ್ರತಿದಿನ ಚೆನ್ನಾಗಿ ಕುಡೀರಿ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಾರ್ಮ್ ವಾಟರ್ ವಿತ್ ಸ್ವಲ್ಪ ನಿಂಬೆಹಣ್ಣಿನ ರಸ. ನಿಂಬೆಹಣ್ಣು ಹೋಗಂಗಿಲ್ಲ ಆವಾಗ ಕುಡಿಬೇಕನ್ಸಲ್ಲ, ಉಲ್ಟಾ ಆ್ಯಸಿಡಿಟಿ ಆಗಿಬಿಡ್ತದೆ. ಸೊ ಅದು ಹೋಗಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನಿಂಬೆಹಣ್ಣು ಬೇಡ, ಅಟ್ಲೀಸ್ಟ್ ವಾರ್ಮ್ ವಾಟರ್ ಮುಂಜಾನೆ ಹೊತ್ತು ಒಂದು ಸ್ವಲ್ಪ, ಆದರೆ ರಾತ್ರಿ ಹೊತ್ತು ಒಂದು ಸ್ವಲ್ಪ. ಸೊ ಈ ಥರ ನೀರು ಚೆನ್ನಾಗಿ ಕುಡಿಯೋದು ನಿಮ್ಮ ಸ್ಕಿನ್ನಲ್ಲೇ ಕಾಣಿಸ್ತದದು ಗ್ಲೋಯಿಂಗಾಗಿ ಕಾಣೋಕ್ಕೆ, ಮತ್ತು ಡಲ್ ಆಗಕ್ಕೆ ಬಿಡಲ್ಲ. ನಿಮ್ಮ ಸ್ಕಿನ್ ಫ್ರೆಶ್ ಆಗಿ ಕಾಣೋಕ್ಕೆ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಟ್ರಸ್ಟ್ ಮೀ, ಈ ಒಂದು ಟಿಪ್ಪು ನನಗೆ ಭಾಳ ಚಲೋ ವರ್ಕ್ ಆಗ್ಯದ. ಆ್ಯಂಡ್ ಟ್ರೈ ಮಾಡಿ ನೋಡ್ರಿ ನೀವು. ನೆಕ್ಸ್ಟು ಇನ್ನೂ ಒಂದು ನ್ಯಾಚುರಲ್ ರೆಮಿಡಿ, ನಿಮ್ಗೇನಾದರೂ ಆಲ್ರೆಡಿ ಈಗ ಆ್ಯಕ್ನೆ ಆಗಿತ್ತು, ಡಲ್ ಆಗಿತ್ತು, ಸ್ಕಿನ್ ಕಾಂಪ್ಲೆಕ್ಷನ್ನು ಚೇಂಜ್ ಆಗಿತ್ತು ಅಂದರೂ ನೀವು ಮಾಡ್ಬೋದು. ಏನಂತ ಅಂದರೆ ಕೋಕೋನಟ್ ವಾಟರ್, ಎಳ್ನೀರು ವಾರದಲ್ಲಿ 1 ಸಲ ಅಥವಾ 2 ಸಲ ಆದರೂ ಕುಡಿಯೋದನ್ನು ರೂಢಿ ಮಾಡ್ಕೊರಿ. ಇದು ಪ್ರೆಗ್ನೆನ್ಸಿಗೂ ಹೆಲ್ಪ್ ಮಾಡ್ತದೆ, ಆರೋಗ್ಯವಾದ ಒಂದು ಪ್ರೆಗ್ನೆನ್ಸಿ ಇರೋಕ್ಕೆ ಹೆಲ್ಪ್ ಮಾಡ್ತದೆ. ಅದರ ಜೊತೆಗೆ ನಿಮ್ಮ ಸ್ಕಿನ್ ಟೋನ್ ಕೂಡ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ, ಕಾಂಪ್ಲೆಕ್ಷನ್ ಕೂಡ ಚೆನ್ನಾಗಾಗಕ್ಕೆ ಹೆಲ್ಪ್ ಮಾಡ್ತದೆ, ಮತ್ತು ಅದರಿಂದನೂ ಸ್ಕಿನ್ ಹೈಡ್ರೇಟೆಡ್ ಆಗಿರ್ತದೆ. ಸೊ ಡಲ್ ಆಗೋಕ್ಕೆ ಬಿಡಂಗಿಲ್ಲ, ಡ್ರೈ ಆಗೋಕ್ಕೂ ಬಿಡಂಗಿಲ್ಲ. ಸೊ ನನ್ನ ಸ್ಕಿನ್ ಡ್ರೈ ಆಗ್ಲತ್ತಿತ್ತಲ್ಲ, ಅದು ಕ್ರಮೇಣವಾಗಿ ಈ ನೀರು ಚೆನ್ನಾಗಿ ಕುಡಿಯೋದು ಮತ್ತು ಎಳ್ನೀರು ವಾರದಲ್ಲಿ ಒಂದು 2-3 ಸಲ ಕುಡಿತಿದ್ದೆ. ಸೊ ಇವೆರಡು ಭಾಳ ಹೆಲ್ಪ್ ಮಾಡಿತ್ತು ಡ್ರೈನೆಸ್ಸೇ ಹೋಗ್ಲಾಡ್ಸಕ್ಕೆ. ಸೊ ಕ್ರಮೇಣವಾಗಿ ಲೈಕ್ ಸೆಕೆಂಡ್ ಟ್ರೈಮಿಸ್ಟರ್ ಬರ್ತಿರೋ ಹಾಗೆ ಸ್ಕಿನ್ ಚೆನ್ನಾಗಿ ಹೈಡ್ರೇಟೆಡ್ ಆಗಿ ಮತ್ತು ಸಾಫ್ಟ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸ್ತಿತ್ತು. ಇದ್ರ ಜೊತೆಗೆ ಇನ್ನೂ ಒಂದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ಗೋಸ್ಕರನೇ ಮಾಡಿಕೊಳ್ಳುವಂಥದ್ದು ಟಿಪ್ ಯಾವುದಂದ್ರೆ ಫ್ರೂಟ್ಸ್ ಚೆನ್ನಾಗಿ ತೊಗೊಳ್ಳೋದು. ಒಬ್ವಿಯಸ್ಲಿ ಪ್ರೆಗ್ನೆನ್ಸಿಯಲ್ಲಿ ಪ್ರತಿನಿತ್ಯ ಅಟ್ಲೀಸ್ಟ್ 1-2 ಆದರೂ ಹಣ್ಣು ಇಟ್ಕೊಳ್ಳೇಬೇಕು, ತಿನ್ನಲೇಬೇಕು. ಅದೇ ರೀತಿ ಆ ಹಣ್ಣುಗಳು ನಮ್ಮ ಪ್ರೆಗ್ನೆನ್ಸಿ ಹೆಂಗೆ ಸೇಫ್ ಗಾರ್ಡ್ ಮಾಡ್ತಾವ ಅಷ್ಟೇ ನಮ್ಮ ಸ್ಕಿನ್ನು ಸೇಫ್ ಗಾರ್ಡ್ ಮಾಡ್ತಾವೆ. ಅದರಲ್ಲೂ ಎಸ್ಪೆಷಲಿ ಸ್ಕಿನ್ ಚೆನ್ನಾಗಿ ಇಡೋಕ್ಕೆ ಹೆಲ್ಪ್ ಮಾಡೋದು ಹಣ್ಣುಗಳು ಯಾವಂದ್ರೆ ವೈಟಮಿನ್ ಸಿ ಹೆಚ್ಚಿಗೆ ಇರುವಂತಹ ಒಂದು ಆರೆಂಜ್ ಫ್ರೂಟ್. ಸೊ ಆರೆಂಜ್ ಪ್ರತಿನಿತ್ಯ ನಾನು ಹಣ್ಣಿಂದ ಏನು ಡಯಟ್ ಇತ್ತು, ಲೈಕ್ ಹಣ್ಣು ಯಾವಾಗ ತೊಗೋತಿದ್ದೆ ಆವಾಗ ಆರೆಂಜ್ ಇರಲೇಬೇಕಾಗಿತ್ತು. ಅದ್ರ ಜೊತೆಗೆ ಪೊಮೊಗ್ರನೇಟ್, ದಾಳಿಂಬೆ ಹಣ್ಣು ಕೂಡ ಬಹಳ ಹೆಲ್ಪ್ ಮಾಡ್ತದೆ ಸ್ಕಿನ್ ಚೆನ್ನಾಗಿ ಕಾಣೋಕೆ. ಬಿಕಾಸ್ ಅದು ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚಂದ ಆದಾಗ ಆಬ್ವಿಯಸ್ಲಿ ಆ ಗ್ಲೋ ಕಂಡೇ ಕಾಣಿಸ್ತದೆ ಮುಖದ ಮೇಲೆ.
ಆಮೇಲೆ ನೀರು ಚೆನ್ನಾಗಿರುವಂಥ ಫ್ರೂಟ್ ಯಾವ್ದು ಹೇಳ್ರಿ, ಕಲ್ಲಂಗಡಿ ಹಣ್ಣು. ಸೊ ಕಲ್ಲಂಗಡಿ ಹಣ್ಣದಾಗ ನೀರು ಚೆನ್ನಾಗಿರ್ತವೆ, ಸೊ ಹೈಡ್ರೇಷನ್ ಚೆನ್ನಾಗಿ ಸಿಗ್ತದೆ ನಿಮ್ಗೆ. ಆವಾಗ ನಿಮ್ಮದು ಸ್ಕಿನ್ ಏನಿರ್ತದಲ್ಲ ಅದು ನ್ಯಾಚುರಲಿ ಮಾಯ್ಶ್ಚರೈಸ್ಡ್ ಆಗಿ ಹೈಡ್ರೇಟೆಡ್ ಆಗಿ ಕಾಣಿಸ್ತದೆ, ಡ್ರೈ ಆಗಿ ಕಾಣಿಸಂಗಿಲ್ಲ, ಮತ್ತು ಡಲ್ಲು ಅನಿಸಲ್ಲ, ಫ್ರೆಶ್ ಆಗಿ ಕಾಣಿಸ್ತದೆ. ಈ ವಾಶ್ರೂಮಲ್ಲನ್ನು ಪ್ರೆಗ್ನೆನ್ಸಿಯಲ್ಲಿ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗ್ತದಂತ ಸೆಪ್ರೇಟ್ ವೀಡಿಯೋ ಮಾಡಿ ಹೇಳಿದ್ದೀನಿ. ಆ ವಿಡಿಯೋದನ್ನು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ಪ್ಲಸ್ ಎಳ್ನೀರು ಯಾವಾಗ ಕುಡಿಬೇಕು, ಯಾವ ಟೈಮಿಂಗಿಗೆ ಎಳ್ನೀರು ಕುಡಿಬೇಕು ಅನ್ನೋದನ್ನ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದ್ರ ಬಗ್ಗೆನೂ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಆ ವಿಡಿಯೋದ ಲಿಂಕ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ಮತ್ತು ಹಣ್ಣುಗಳೇ ಟೋಟಲಿ ಪ್ರೆಗ್ನೆನ್ಸಿಯಲ್ಲಿ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗ್ತದೆ, ಮತ್ತು ಹಣ್ಣುಗಳಂದಾಗ ಯಾವ ರೀತಿ ಹಣ್ಣುಗಳನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಪ್ರೆಗ್ನೆನ್ಸಿ ಟೈಮ್ನಾಗ ಅಂತೆಲ್ಲನೂ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ. ಸೊ ಐ ಥಿಂಕ್ 1-2-3 ವಿಡಿಯೋ ಮಾಡೀನಿ ಹಣ್ಣುಗಳ ರಿಲೇಟೆಡ್. ಅದರದ್ದೆಲ್ಲ ಲಿಂಕ್ಸ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ, ಹೆಲ್ಪ್ ಆಗ್ತದೆ. ಇದೆಲ್ಲ ಆಗಿತ್ತು ಇಂಟರ್ನಲ್ ನ್ಯೂಟ್ರಿಷನ್. ಇಂಟರ್ನಲ್ಲಿ ನಾನು ಒಳ್ಳೆ ಪೋಷಣೆ ತಗೊಳ್ಳೋದ್ರ ಮೂಲಕ ನನ್ನ ಸ್ಕಿನ್ ಚೆನ್ನಾಗಿ ಕಾಣೋಕ್ಕೆ ಹೆಲ್ಪ್ ಮಾಡ್ಕೊಡೋ ಒಂದು ರೀತಿಯಾಗಿತ್ತು. ಈಗ ಹೊರಗಡೆಯಿಂದ ಯಾವ ರೀತಿ ನಾನು ಪ್ರೊಟೆಕ್ಷನ್ ಮಾಡ್ಕೋತಿದ್ದೆ ಸ್ಕಿನ್ನಿಗೆ ಅಂದರೆ, ಪ್ರತಿನಿತ್ಯ ಮೈಲ್ಡಾದ ಒಂದು ಫೇಸ್ ವಾಶ್, ಆಮೇಲೆ ಒಂದು ಕ್ಲೆನ್ಸರ್, ಅದೂ ಪ್ರೆಗ್ನೆನ್ಸಿ ಸೇಫ್ ಆಗಿರುವಂಥದ್ದು. ಇದೆಲ್ಲ ಆದಮೇಲೆ ಆಫ್ಟರ್ ಶವರ್ ಒಳ್ಳೆ ಮಾಯ್ಶ್ಚರೈಸರ್, ಅದನ್ನು ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಆಗಿರುವಂಥ ಒಂದು ಮಾಯ್ಶ್ಚರೈಸರ್, ಮೈಲ್ಡ್ ಆಗಿರುವಂಥ ಮಾಯ್ಶ್ಚರೈಸರ್. ಆ್ಯಂಡ್ ಮಾಯ್ಶ್ಚರೈಸರ್ನು ನಾನು ಆಮೇಲೆ ಬಿಟ್ಬಿಟ್ಟಿದ್ದೆ ಆ್ಯಕ್ಚುಲಿ, ಅದನ್ನು ಹಾಗೆ ಕಂಟಿನ್ಯೂ ಮಾಡಲಿಲ್ಲ. ಬಿಕಾಸ್ ನನಗೆ ಆಯಿಲ್ ಚೆನ್ನಾಗಿ ಯೂಸ್ ಆಗ್ಲತ್ತಿತ್ತು, ಆಯಿಲ್ ಮಸಾಜ್ ಮಾಡ್ಕೊತಿದ್ದೆ, ಅದು ಭಾಳನೇ ಎಫೆಕ್ಟಿವ್ ಆಗಿ ಮತ್ತು ಸ್ಕಿನ್ ಚೆನ್ನಾಗಿ ಕಾಣೋಕ್ಕೆ ಹೆಲ್ಪ್ ಮಾಡತ್ತಿತ್ತು ಆಲ್ಮಂಡ್ ಆಯಿಲ್. ಸೊ ಅದನ್ನು 2 ದಿನಕ್ಕೊಮ್ಮೆ ಚೆನ್ನಾಗಿ ಮಸಾಜ್ ಮಾಡ್ಕೊತಿದ್ದೆ ಸ್ಕಿನ್ನಿಗೆ, ರಾತ್ರಿ ಹೊತ್ತು ಮತ್ತು ಬೆಳಿಗ್ಗೆ ಟೈಮ್ ಸಿಕ್ಕರೆ ಬೆಳಿಗ್ಗೆ ಮಾಡಿಕೊಂಡ್ರೆ ಶವರ್ಗಿಂತ 1-2 ತಾಸು ಮುಂಚೆ ಮಾಡ್ಕೊರಿ. ಸೊ ದಟ್ ಅದು ಸ್ಕಿನ್ನಲ್ಲಿ ಚೆನ್ನಾಗಿ ಪೆನಿಟ್ರೇಟ್ ಆಗಿ ಗ್ಲೋ ಎಫೆಕ್ಟ್ ಕೊಡೋಕ್ಕೆ ಹೆಲ್ಪ್ ಮಾಡ್ತದೆ. ರಾತ್ರಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಮುಂಜಾನೆ ಎದ್ದೇಳೋಷ್ಟರಲ್ಲಿ ಸ್ಕಿನ್ ಚೆನ್ನಾಗಿ ಹೈಡ್ರೇಟ್ ಆಗಿರ್ತದೆ ಮತ್ತು ಗ್ಲೋ ಕೊಡೋಕ್ಕೂ ಹೆಲ್ಪ್ ಮಾಡ್ತದೆ. ಮತ್ತು ಯಾವುದೂ ಭಾಳ ಸ್ಮೆಲ್ ಅಂದರೆ ಭಾಳ ಫ್ರಾಗ್ರೆನ್ಸ್ ಇಂಟೆನ್ಸ್ ಆಗಿರುವಂಥದ್ದು ಯಾವುದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರ್ಲಿಲ್ಲ, ಅಂಥವೆಲ್ಲ ಅವಾಯ್ಡ್ ಮಾಡಿದ್ದೆ. ಮತ್ತು ಯಾವುದೇ ಒಂದು ಸ್ಕಿನ್ ಕೇರಿಗೆ ರಿಲೇಟೆಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೆ ಅದೆಲ್ಲ ಪ್ರತಿಯೊಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಬಿಟ್ಟೆ ಯೂಸ್ ಮಾಡಿದ್ದೀನಿ. ಸೊ ದಟ್ ಡಬಲ್ ಚೆಕ್ ಭಾಳನೇ ಬೇಕಾಗ್ತದೆ ಅವಾಗ. ಇದ್ರ ಜೊತೆಗೆ ಫೇಸ್ ಪ್ಯಾಕ್ ಹಾಕೊತಿದ್ದೆ. ವಾರಕ್ಕೆ ಒಂದ್ಸಲ ಮೇಂಟೈನ್ ಮಾಡಬೇಕಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ, ಸ್ವಲ್ಪ ಲೇಝಿ. ಹಾಗಾಗಿ ಯಾವಾಗ ನೆನಪಾಗ್ತಿತ್ತು, ಐ ಥಿಂಕ್ 15 ಡೇಸಿಗೊಮ್ಮೆ ಹಂಗೆ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಿದ್ದೆ. ಬಟ್ ಸ್ಟಿಲ್ ಅದು ಕೂಡ ನನ್ನ ಸ್ಕಿನ್ ಚೆನ್ನಾಗಿ ಇರೋಕ್ಕೆ ಭಾಳನೇ ಹೆಲ್ಪ್ ಮಾಡಿತ್ತು. ಸೊ ಫೇಸ್ ಪ್ಯಾಕ್ನು ನೀವು ಮನೆಯಲ್ಲೇ ಸಿಂಪಲ್ ಆಗಿರೋ ಹೋಮ್ ಮೇಡೇ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊರಿ. ಲೈಕ್ ಬೇಸನ್ನು ಮತ್ತು ಮೊಸರು ಮತ್ತು ಒಂದು ಸ್ವಲ್ಪ ಅರಿಶಿನ, ಈ ಪ್ಯಾಕ್ ಅಪ್ಲೈ ಮಾಡಿರಿ. ಇದು ಟ್ಯಾನ್ನು ರಿಮೂವ್ ಮಾಡ್ತದೆ ಮತ್ತು ಸ್ಕಿನ್ ಫ್ರೆಶ್ ಆಗಿ ಕಾಣಲಾಗಿತ್ತಂದ್ರೆ ಅದು ಒಂದು ಸ್ವಲ್ಪ ಫ್ರೆಶ್ ಆಗಿ ಕಾಣೋಕೆ, ಆಮೇಲೆ ಇನ್ ದ ಲಾಂಗ್ ರನ್ ಕನ್ಸಿಸ್ಟೆಂಟ್ಲಿ ಯೂಸ್ ಮಾಡಿದಾಗ ಸ್ವಲ್ಪ ಗ್ಲೋಯಿಂಗ್ ಎಫೆಕ್ಟ್ ಕೊಡೋಕ್ಕೂ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಇದು ಒಂದು 3-4 ಸಲ ಯೂಸ್ ಮಾಡಿದ್ರೇ ನಿಮಗೆ ಆ ಚೇಂಜಸ್ ಅನ್ನಿಸ್ತದೆ. ಮತ್ತು ಈಚಿಂಗ್ ಸ್ಟ್ರೆಚ್ ಮಾರ್ಕ್ಸ್ ಸಲುವಾಗಿ ಶಿಯಾ ಬಟರ್ ಇರುವಂಥ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೆ, ಮಾಯ್ಶ್ಚರೈಸರ್ನ. ಲೈಕ್ ಮಮಾ ಅರ್ತಿಂದ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಟ್ ರಿಯಲಿ ಹೆಲ್ಪ್ಡ್. ಅದು ಭಾಳ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡ್ತಿತ್ತು. ಇದೂ ಭಾಳ ಇಂಪಾರ್ಟೆಂಟ್. ನಿಮ್ಮ ಸ್ಟ್ರೆಚ್ ಮಾರ್ಕ್ಸಿಗೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಅವಾಗವಾಗ ಅಪ್ಲೈ ಮಾಡ್ತಾನೇ ಇರಬೇಕು. ಮತ್ತು ಶಿಯಾ ಬಟರ್ ಇರುವಂಥದ್ದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳತ್ತೀನಿ, ಶಿಯಾ ಬಟರ್ ಇರುವಂಥ ಒಂದು ಪ್ರಾಡಕ್ಟ್ ಭಾಳನೇ ಎಫೆಕ್ಟಿವ್ ಆಗಿ ಚಲೋ ರಿಸಲ್ಟ್ ಕೊಡ್ತದೆ. ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ರೆಡ್ಯೂಸ್ ಮಾಡೋಕ್ಕೆ, ಮಿನಿಮೈಸ್ ಮಾಡೋಕ್ಕೆ ಅದು ಭಾಳನೇ ಹೆಲ್ಪ್ ಮಾಡ್ತದೆ. ಆಫ್ಕೋರ್ಸ್ ಸ್ಟ್ರೆಚ್ ಮಾರ್ಕ್ಸ್ ಪೂರ್ತಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ರೆಡ್ಯೂಸ್ ಮಾಡ್ಬೋದು. ಅದನ್ನು ಮಾಡೋಕ್ಕೆ ಈ ಶಿಯಾ ಬಟರ್ ಆಬ್ವಿಯಸ್ಲಿ ಹೆಲ್ಪ್ ಮಾಡ್ತದೆ. ಸೊ ಇದಿಷ್ಟಾಗಿತ್ತು ನನ್ನ ಸಿಂಪಲ್ ಆದ ಸ್ಕಿನ್ ಕೇರ್ ರೂಟೀನ್ ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಏನೇ ಇಲ್ಲ, ಒಂದು ಒಳ್ಳೆ ಪೌಷ್ಟಿಕತೆ ಉಳ್ಳುವಂಥ ಆಹಾರ, ಆ ಡಯಟ್, ಆ್ಯಂಡ್ ಅದ್ರ ಜೊತೆಗೆ ಸಿಂಪಲ್ ಆದಷ್ಟು ಹೋಮ್ ಮೇಡ್ ಅಥವಾ ಭಾಳ ಜೆಂಟಲ್ ಆಗಿರುವಂತಹ ಒಂದು ಪ್ರೆಗ್ನೆನ್ಸಿ ಸೇಫ್ ಆಗಿರುವಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೆ. ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಕಡಿಮೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಿ ಅಷ್ಟು ಪ್ರೆಗ್ನೆನ್ಸಿ ಸೇಫ್ ಆಗಿರ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿರಿ ಹಾರ್ಟ್ ಅಂತ, ಆ್ಯಂಡ್ ಲೈಕ್ ಕೂಡ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.